ಆತ್ಮವಿಶ್ವಾಸ ನನ್ನಲ್ಲಿದೆ. ಸೊ ನಮ್ಮ ತಮ್ಮದಿರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರ ಬೆಂಬಲ ಇರೋದ್ರಿಂದ ಸೊ ಆ ಸಂಘಟನಾ ಶಕ್ತಿಯಿಂದ ಮುಂದೆ ತುಂಬ ನಮ್ಮ ಪಕ್ಷಕ್ಕೆ ಏನೇನು ಅಗತ್ಯಗಳಿದೆ ಅದನ್ನೆಲ್ಲ ಎಲ್ಲೆಲ್ಲಿದೆ ಅದನ್ನು ನಾವು ಮಾಡ್ತೀವಿ. ಇನ್ನು ಮುಂದೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಹೆಚ್ಚಿಗೆ ಅದಕ್ಕೆ ಒತ್ತು ಕೊಟ್ಟು ಮಾಡ್ತೀವಿ. ಮೊದಲು ನಮ್ಮ ಆದ್ಯತೆ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಾಗಿ ಇಟ್ಕೊಂಡು. ಸೊ ಅವ್ರನ್ನ ನಮ್ಮ ಹಿಡಿದು ನಾನು ಅದನ್ನೇ ಮೊದಲು ಅಲ್ಲಿ ವೇದಿಕೆ ಮೇಲೆ ಹೇಳಿದೆ, ಒಂದು ಪಕ್ಷಕ್ಕೆ ನಾಯಕರು ಮುಖ್ಯ ಆಗ್ತಾರೆ ಭಾಳ. ಆ ನಾಯಕರಿಗೆ ಕಾರ್ಯಕರ್ತರು ತುಂಬ ಮುಖ್ಯ ಆಗ್ತಾರೆ. ಈ ಕಾರ್ಯಕರ್ತರು, ನಾಯಕರು ಮತ್ತು ಪಕ್ಷಕ್ಕೆ ಮತದಾರರೇ ದೇವರು ಅಂತ ಹೇಳಬೇಕು. ನಮ್ಮ ಅಣ್ಣವ್ರು ಹೇಳ್ದಂಗೆ, ನಮ್ಮ ಅಣ್ಣವ್ರು ಹೇಳಿದ್ದು ನಮ್ಮ ಪ್ರೇಕ್ಷಕರೇ ನಮ್ಮ ದೇವರು, ಸಿನಿಮಾ ನೋಡೋರೇ ನಮ್ಮ ದೇವರು ಅಂತ ಹೇಳಿದ್ಮೇಲೆ ಸೊ ಹಾಗಾಗಿ ನಮಗೆ ಮತದಾರರನ್ನ ದೇವರು ಅಂತೂ ತಪ್ಪಾಗಲ್ಲ, ಅದನ್ನೇ ನಾನಲ್ಲಿ ಅಡ್ರೆಸ್ ಮಾಡೋದು. ಸೊ ಹಾಗಾಗಿ ನಿಮ್ಮಿಂದ ನಾವೇ ಹೊರತು ನಿಮ್ಮಿಂದ ನಾವು ಅಂದಮೇಲೆ ನಾವು ನಮ್ಮಿಂದ ನೀವಾಗುವಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕು. ತಂದೆ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ. ನಾನೊಂದು ಕ್ಲಿಪ್ಪಿಂಗ್ ಕಳಿಸಿ ನಮ್ಮ ತಾಯಿದೊಂದು, ಅದು ಈಗ ಬೇಡ ಈಗಿಲ್ಲಿ. ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ತಮ್ಮದಿರ ಬೆಂಬಲ ಇದೆಯಲ್ಲ, ಅದು ಭಾಳ ದೊಡ್ಡ ಪಾತ್ರ ಇದೆ. ಸೊ ನಾವು 3 ಜನ ಒಗ್ಗಟ್ಟಾಗಿ ಸಂಘಟನೆ ಮಾಡಬೇಕು ಅಂತ ಬಂದಾಗ ನಾವು 3 ಜನ ಕೈ ಜೋಡಿಸೋದೇ ಒಂದು ದೊಡ್ಡ ವಿಷಯ. ಯಾವಾಗಲೂ ಹಾಗೇ ಇದ್ದೀವಿ, ಮುಂದಕ್ಕೂ ಹಾಗೇ ಇರ್ತೀವಿ. ಸೊ ಈ ಒಂದು ಸಂಘಟನೆಯಲ್ಲಿ ಎಲ್ಲರೂ ನಮ್ಮ ಸೋದರ ಭಾವತದೆ ಎಲ್ಲರೂ ಹಾಗೆ ಬರ್ಮಾಡ್ಕೊಂಡು, ನನ್ನ ತಮ್ಮನೇ ಇರ್ಬೋದು, ನಮ್ಮ ಎಲ್ಲರೂ ತಮ್ಮ ಹಿರಿಯರಾದರೆ ತಂದೆಯವರು ಅಂತ ಅಡ್ಜಸ್ಟ್ ಮಾಡ್ತೀವಿ, ಕಿರಿಯರಾದರೆ ತಮ್ಮದಿರ ಥರ ಸ್ವೀಕರಿಸ್ತೀವಿ. ಎಲ್ಲರನ್ನೂ ಒಂದು ಒಗ್ಗಟ್ಟಲ್ಲಿ ಒಂದು ಹೊಂದಾಣಿಕೆಯಿಂದ ಹಿರಿಯರ ಮಾರ್ಗದರ್ಶನ ತೊಗೊಂಡು ನಾವು ಕಿರಿಯರಾಗಿ, ಕಿರಿಯರ ಶಕ್ತಿ, ಹಿರಿಯರ ಯುಕ್ತಿ, ನಮ್ಮ ಒಂದು ಶ್ರಮ ಸೇರಿಸಿ ಒಟ್ಟಿಗೆ ಒಂದು ಪಕ್ಷನ ಮುನ್ನಡೆಸೋ ಜವಾಬ್ದಾರಿ ತಗೊಂಡಿದ್ದೀವಿ. ಅದು ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿದೆ. ನನ್ನಲ್ಲ, ನಮ್ಮಲ್ಲಿದೆ. ಒಟ್ಟಾರೆ ನನಗೆ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಸಂಗ್ರಹಣ ಮಾಡಿ, ಯಾರೇ ಇರ್ಬೋದು, ಒಬ್ಬರು ಅಭಿಪ್ರಾಯ ಬರೆದರೆ ಅಭಿಪ್ರಾಯ ಸಂಗ್ರಹಣ ಮಾಡಿ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶವಿಲ್ಲದೆ ನಾವು ಅದನ್ನು ಅಭಿಪ್ರಾಯಗಳು ಆಗಿ ಬದಲಾವಣೆ ಮಾಡೋದು. ಯಾವ ರೀತಿಯಿಂದ ಒಳ್ಳೆತನದಿಂದ ಬದಲಾವಣೆ ಮಾಡೋದಂದರೆ ನಮ್ಮದೇನು, ನಮ್ಮ ಸಮಸ್ಯೆಗಳೇನು, ಇದನ್ನು ಅವ್ರಿಗೆ ಮನದಟ್ಟು ಮಾಡಬೇಕು. ಈ ಕಾರ್ಯಕರ್ತರು ಬಾಂದ ತಕ್ಷಣ ಬಂದ್ಬಿಡಲ್ಲ. ಬಾಂದ ತಕ್ಷಣ ಯಾರು ಬರೋದು. ಇದನ್ನು ನೋಡಿ ನನಗೆ ಅದನ್ನೇ ನನ್ನ ತಮ್ಮನಿಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಉದಾಹರಣೆ ಹೇಳ್ತಾ ಇದ್ದೆ. ನಮ್ಮೊಂದು ಹುಡುಗ ಎಲ್ಲೋ ಆಚೆ ಹೋಗಿರ್ಬೇಕೀಗ, ಅವ್ರಿಗೆ ಸುಮಾರು ಒಂದು 6 ದಿನ ಫೋನ್ ಟಚ್ಚಲ್ಲಿದ್ದೆ. ಫೋನ್ ಮಾಡ್ತೇನೆ ರಾತ್ರಿ. ಆಮೇಲೆ ಒಂದು ಹೇಳಬೇಕಂದ್ರೆ, ಒಬ್ಬ ಹಿರಿಯರು ಸುಮಾರು 2 ಗಂಟೆ ಭಾಗದಲ್ಲಿ ನನಗೊಂದು ಮೆಸೇಜ್ ಹಾಕಿದೆ, ನೈಟ್ 2 ಗಂಟೆ ಭಾಗದಲ್ಲಿ. ಬಾಬಾವ್ರೆ, ನೋಡಿದೆ ನೀವು JDS ಪಕ್ಷಕ್ಕೆ ಸೇರಿದ್ದೀರಾ, ಸಂತೋಷ, ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಆಯ್ತಲ್ಲ, ಅವ್ರಿಗೂ ಇನ್ನೂ ಆಹ್ವಾನ ಮಾಡಿದ್ದು ಬಂದಿದ್ದರು ಅವರಿಗೆ. ಹಾಗಾಗಿ ಅವರೊಂದು ಮಾತು ಹೇಳೋದು, ನೋಡಿ ಒಂದು ಪೋಸ್ಟ್ ಹಾಕಿದ್ದೀರಲ್ಲ ಆ ಬ್ಯಾನರು, ಅದು ಬಿಚ್ಚಿಬಿಡಿ, ಅದು ಬೇಡ, ಸಮಸ್ಯೆ ಆಗುತ್ತೆ ಪೋಲ್ಸ್ ಎಲ್ಲ. ಹಾಗಾಗಿ ನಮಗೆ ಅವ್ರಿಗೆ ಇಮಿಡಿಯೇಟ್ ಹೇಳಿದೆ, ಅಣ್ಣ ತೆಗಿಸ್ಬಿಡಿ. ಅದನ್ನು ಮುಂಚೆ ತೆಗಿಸ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಬಟ್ ಆದರೂ ಅವ್ರ ಮಾತಿಗೆ ಬೆಲೆ ಕೊಟ್ಟು, ಆಯಿತು ಸರ್ ತೆಗಿಸ್ಬಿಡ್ತೀವಿ ನಾವು, ಅದು ಹಾಕದೆ. ಅದನ್ನು ನಾನು ಪಾಲನೆ ಮಾಡಿದ್ದೀನಿ. ಅವ್ರ ಮಾತಿಗೆ ಹಿರಿಯರಾಗಿ ಪಾಲನೆ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ನಾನು ನಿಮ್ಮನ್ನು ಹೊಸ ರಾಜಕಾರಣಿ ಅಂದ್ಕೊಂಡಿಲ್ಲ, ಈಗ ನೀವು ಇಷ್ಟೊಂದು ನಮಗೂ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀರಾ, ನಮಗೂ ಅಭಿಮಾನದಿಂದ ಮಾತಾಡ್ತೀರಾ, ಎಲ್ಲ ಮಾಡ್ತಾಯಿದ್ದೀರ ಅಂದರೆ ನಿಮ್ಗೆ ಮುಂದಕ್ಕೆ ಒಳ್ಳೆಯದಾಗ ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹಾರೈಸಿ ಆಶೀರ್ವಾದ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಆಮೇಲೆ 40 ವರ್ಷದ ಒಬ್ಬ ರಾಜಕಾರಣಿಗಳು ಅವರು ಇಲ್ಲೇ ಇದ್ರು ಇವತ್ತು. ಅವರು ಪೋಸ್ಟಲ್ಲಿ ನೋಡ್ಬಿಟ್ಟು, ಒಂದು ಬ್ಯಾನರ್ ನೋಡ್ಬಿಟ್ಟು, ಯಾರಿಗೂ ಗೊತ್ತಿಲ್ಲ ನಾನು ರಾಜಕಾರಣಕ್ಕೆ ಬರ್ತೀನಿ, ನಾನು ಎಲ್ಲರಿಗೂ ಮಾಡಿದ್ದೀನಿ. ಯಾರಿಗೂ ಅಂದರೆ ನನ್ನ ಸೇವೆ ಏನಿದೆಯೋ ಅದು, ಬಟ್ ನಾವು ಹೇಳೋದಿಲ್ಲ. ಸೊ ಅದು ಬೇಡ, ಅದು ಅಪ್ರಸ್ತುತ. ಸೊ ಹಾಗಾಗಿ ನಾನು ಯಾವುದೇ ಪಕ್ಷದಲ್ಲಿ ಗುರ್ಸ್ಕೊಂಡಿಲ್ಲ ಇದುವರೆಗೂ. ಇದೇ ಮೊದಲನೇ ಬಾರಿಗೆ ನಾನು ಅಧಿಕೃತವಾಗಿ JDS ಪಕ್ಷಕ್ಕೆ ಜಾಯ್ನ್ ಆಗಿರೋದು. ಅದು ಕಾರ್ಯಕರ್ತರ ಒತ್ತಡ ಇರ್ಬೋದು, ಇಲ್ಲಿನ ಭಾಗದ ನಾಯಕತ್ವಕ್ಕೆ ಒತ್ತು ಕೊಟ್ಟು ಆ ಒಂದು ಮನಸ್ಥಿತಿ ಕಾರ್ಯಕರ್ತರಲ್ಲೇ ಇತ್ತು. ಅದಕ್ಕೆ ನಮಗೊಂದು ನಾಯಕತ್ವ ಬೇಕು ಅಂದಿದ್ದಕ್ಕೆ ಅವರು ಅಭಿಮಾನ, ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಪ್ರೀತಿ, ಇದರಿಂದ ಈ ಭಾಗದ ನಾಯಕತ್ವಕ್ಕೆ ನೀವು ಬರಬೇಕು ಅಂತ ಆಹ್ವಾನ ಮಾಡಿದ್ದಾರೆ. ನಾನು ನಾಯಕತ್ವ ಅನ್ನೋದಕ್ಕಿಂತ ನಮ್ಮೆಲ್ಲರ ನಾಯಕತ್ವ, ಸಾಮೂಹಿಕ ನಾಯಕತ್ವ.